ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ ಆಟಕ್ಕೆ ಕಥೆಯಿಲ್ಲ ಕಡೆಯಿಲ್ಲ ಮೊದಲಿಲ್ಲ ನೋಟಕರು ಮಾಟಕರೇ ಮಂಕುತಿಮ್ಮ. ಇವತ್ತು ನಾನೊಂದು ರಾಯಚೂರು ಹತ್ರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬಹಳ ದೂರ ಏನು ಆಗಂಗಿಲ್ಲ ನಿಮಗೆ ರಾಯಚೂರಿಗೆ ಹೋಗಿರುವಂಥ ಸಂದರ್ಭದೊಳಗೆ ಒಂದೇ ದಿನ ಕಾರ್ಯಕ್ರಮ ಹಿಂಗ ಪ್ರವಚನ ಮಾಡಕತ್ತಿದ್ದೆ. ನಾನು ಪ್ರವಚನ ಮಾಡುವಂಥ ಸಂದರ್ಭದೊಳಗೆ ಹೋಗಿ ಹಿಂಗೆ ವೇದಿಕೆ ಮೇಲೆ ಕುಂತೆ ಎಲ್ಲ ವ್ಯವಸ್ಥೆಗಳು ಏನೂ ಇರಲಿಲ್ಲ ವೇದಿಕೆ ಮೇಲೆ. ನಾನೇ ಎಲ್ಲ ವ್ಯವಸ್ಥೆ ಹೋಗಿ ಮುಂದೆ ನಿಂತು ಅದನ್ನು ಮಾಡ್ರಪ್ಪ ಇದನ್ನು ಮಾಡ್ರಪ್ಪ ಅಂತ ಹೇಳಿ ನಾನೇ ವ್ಯವಸ್ಥೆ ಮಾಡ್ಕೊಂಡು ಸುಮ್ಮ ಕೂತಿದ್ದೆ. ಹೋಗಿ ಕುಳಿತಂಥ ಸಂದರ್ಭದೊಳಗೆ ಒಂದು ಅರ್ಧ ಗಂಟೆ ಕುಂತೆ ಸುಮ್ಮ. ಆಮೇಲೆ ಎಲ್ಲ ರೆಡಿ ಆಯ್ತು, ಮೈಕ್ ಇನ್ನೇನು ಪ್ರಾರಂಭ ಮಾಡಿ ಹಿಂಗೆ ಸ್ಟಾರ್ಟ್ ಮಾಡ್ಬೇಕಂತ ಅನ್ನಕತ್ತಿದ್ವಿ. ಅಡೋದಂತ ಲೈಟ್ ಹೋಗ್ಬಿಟ್ಟು ಅವಾಗ ನಾನಂದೆ ಮತ್ತೆ ಸಾಂಬ ಸದಾಶಿವ ಅಂತ ಅನಸಿರಿ ಮತ್ತೆ ಸುಮ್ಮ ಎದಕ್ಕೆ ಕೂಡುದು ಜನ ಅಂತ ನಾನಂದೆ. ಅವಾಗ ಅವ್ರು ಏನು ಅನ್ಬೇಕ್ರಿ, ಕಮಿಟಿಯವ್ರು ಭಾಳ ಶಾಣೆನೂ ಇದ್ರು ಬೆರಿಕಿನೂ ಇದ್ರು ಅವ್ರು ಕಮಿಟಿಯವ್ರು. ಏನು ಅನ್ಬೇಕ್ರಿ ಅವರು, ಅಪ್ಪವ್ರು ನಿಮಗೆ ಪಗಾರ ಕೊಟ್ಟು ಕರ್ಸಿವ್ರಿ ಸುಮ್ ಪ್ರವಚನ ಹೇಳ್ರಿ ಅಂದ್ರು ಅವ್ರು. ನಿಮಗೆ ಪಗಾರ ಕೊಟ್ಟು ಕಳ್ಸಿವ್ರಿ ಸುಮ್ ಪ್ರವಚನ ಹೇಳ್ರಿ, ಮತ್ತೆ ನಾನು ಉದ್ಯೋಗ ಇದು, ನನ್ನ ಧರ್ಮೋಪದೇಶ, ನನ್ನ ಕಾಯಕ ಇದು, ನಾನು ಸುಮ್ಮ ಧರ್ಮೋಪದೇಶ ಮಾಡಕತ್ತೆ. ಲೈಟ್ ಹೋದ್ರು ಹೋಲ್ ಬಿಡ ಅಂತ ಮುಂದೆ ಕುಂತವ್ರು 8 ಜನ ಕುಂತಿದ್ರು. ನೀವು ಲೆಕ್ಕ ಹಾಕಿದ್ರೆ ಬರೀ 4 ಜನ ಇದ್ರು ಅವ್ರು ಮುಂದೆ. ಒಂದೇ ದಿನ ಪ್ರವಚನ 4 ಜನ ಇದ್ರು. ಲೈಟ್ ಹೋಗಿದ್ದು ಸುಮ್ಮ ಹೇಳಕತ್ತೆ, ನಾವು ಪ್ರವಚನ ಒದರುವಂತ ಸಂದರ್ಭದೊಳಗೆ ಒಂದು 10 ನಿಮಿಷ ಆಗಿತ್ತು, ಲೈಟ್ ಬಂದೂರಿ. ಅವಾಗ ನಾನು ಶಿವ ಲೈಟ್ ಬಂದುವಲ್ಲ ಅಂತ ತಿಳ್ಕೊಂಡು ಮುಂದೆ ಎದುರುಗಡೆ ನೋಡ್ತೀನಿ. 4 ಜನ ಏನು ಕೂತಿದ್ರಲ್ರಿ, ಅದ್ರಾಗ ಇಬ್ರು ಒದ್ದು ಹೋಗ್ಬಿಟ್ಟಿದ್ರು. ಇಬ್ರ ಕುಂತಿದ್ರು. ನಾನಂದೆ ಮತ್ತೆ ಇನ್ನಿಬ್ರಲ್ಲಿ ಹೋದ್ರು, ಕೇಳೋರ 4 ಜನ ಕುಂತಿದ್ರಿ, ಅವರು ಇಬ್ರನ್ನ ಕಳಿಸ್ಬಿಟ್ರಲ್ಲ ಅಂತಂದೆ ಅವ್ರಿಗೆ ನಾನು. ಮತ್ತು ಅವರು ಗಪ್ ಕುಂತ್ರು, ಮೌನ ಇದ್ರು. ಅವಾಗ ಮುಂದುವರೆದ ಅಂದೆ, ಮತ್ತು ಅವ್ರಿಬ್ರನ್ನಾರು ಕಳಿಸಿರಿ, ನೀವು ಎದ್ದು ಹೋಗ್ಬೇಕಿಲ್ಲ ಅಂದೆ ನಾ ಅವ್ರಿಗೆ. ಅವ್ರಿಬ್ರನ್ನೂ ಕಳಿಸಿರಿ, ನೀವರ ಎದ್ದು ಹೋಗ್ಬೇಕಿಲ್ಲ. ನಾವು ಹೋಗಿದ್ವಿ ರೀ, ನಿಮ್ಮ ಪ್ರವಚನ ಏನು ಕೇಳಕ್ಕೆ ಕುಂತಿಲ್ಲ. ನಾವು ಎದಕ್ಕೆ ಕುಂತೀವಿ ಅಂದ್ರೆ, ನೀವು ಕೆಳಗೆ ಏನು ಕೂತಿರಲ್ರಿ, ನಿಮ್ಮ ಕೆಳಗೆ ಹಸಿರುವಂತ ಅದೇನು ಚಿತ್ರಾಸನ ಐತಲ್ರಿ ಕಂಬಳಿ, ಅದನ್ನ ನಮ್ಮ ಮನಿದ ಐತ್ರಿ, ಅದನ್ನ ತೊಗೊಂಡು ಹೋಗಕ್ಕೆ ಕೂತೀವಿ ಅಂದ್ರೆ ಅವ್ರಿಬ್ರು. ಒಂದೊಂದು ನಾನು ಹೇಳುವಂಥ ಉದ್ದೇಶ ಏನು ಅಂದ್ರೆ, ಭಾಳ ಕಡೆ ಪ್ರವಚನಕ್ಕೆ ಹೋದಾಗ ಜನನ ಇರಂಗಿಲ್ಲ, ಮೈಕ್ ಸೆಟ್ ಚಲೋ ಇರಂಗಿಲ್ಲ, ಒಂದೊಂದು ಕಡೆ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡು ಕೊಡುವಂಥ ಪರಿಸ್ಥಿತಿಗಳು ಬರ್ತಾವೆ. ಆದ್ರೆ ನೋಡ್ರಿ, ಶಾಪುರ ನಗರದೊಳಗೆ ಅಜ್ಜೋರು ಬಹಳ ಅಚ್ಚುಕಟ್ಟಾಗಿ ಇಲ್ಲೊಬ್ಬ ಸೇವಾ ಹುಡುಗರು ಅದು ಭಾಳ ಜನ ಅದಾವ ಇಲ್ಲಿ. ಏನ್ರಿ ಅವ್ರ ಸೇವಾ ನೋಡ್ಬೇಕು, ಬರಬರ್ತ ನಿಮಗೆ ಭಾಳ ಚಲೋ ಹೇಳ್ತೇನೆ ನಾನು. ಒಂದೇ ದಿನ ಭಾಳ ಇಂಪ್ರೆಷನ್ ಆಗ್ಬಿಟ್ಟೆ ನಾನು ಅವ್ರ ಸೇವಾ ನೋಡಿ. ಅಜ್ಜೋರು ಈ ಮಠವನ್ನ, ಈ ಮರಿದೇವರನ್ನ, ಈ ಹುಡುಗರನ್ನ, ನಿಮ್ಮ ಭಕ್ತರನ್ನ ಬಹಳ ಅಚ್ಚುಕಟ್ಟಾಗಿ ಸಲುಕೊಂಡು ಮುಂದೆ ಹೊಂಟಾರ. ನಿಮ್ಮೆಲ್ಲರೂ ಕೂಡ ಬಹಳ ಚಲೋ. ಇವತ್ತು ಜನಸಂಖ್ಯೆ ಒಳಗೆ ನೀವೆಲ್ಲರೂ ಸೇರಿರಿ. ಮತ್ತೊಮ್ಮೆ ಶಾಪುರ ನಗರದ ಎಲ್ಲ ತಾಯಂದರಿಗೆ ಶರಣಾರ್ಥಿಗಳು. ಅಪ್ಪವ್ರ ಬರೇ ತಾಯಂದರಿಗೆ ಶರಣಾರ್ಥಿ ಅಂದ್ರೆ, ಅಪ್ಪವ್ರ ನಾವೇನು ಹಿಂದೆ ಕುಂತವ್ರು ಕಾಣಲಾಗಿವೇನ್ರಿ ಅಂತ ನೀವು ಅನ್ಬೇಡ್ರಿ. ಮತ್ತು ಒಮ್ಮೆ ಜೋರ್ ಅಂತೀರಿವ ನೋಡ್ರಿ, ಎಷ್ಟು ಚಲೋ ಹೆಸರಿಟ್ಟಾರ ಅಜ್ಜವ್ರು. ಏನ್ರಿ ಪ್ರವಚನದ ಹೆಸರು? ವಚನ ಸಂಸ್ಕೃತಿ. ಯಾವುದು ಬರಬರ್ತ ನಮಗ್ ಕಡಿಮೆ ಆಗಾಕತ್ತಲ್ರಿ, ಅಜ್ಜವ್ರು ಅದನ್ನ ಎತ್ತಿ ಹಿಡಿಯಾಕತ್ತಾರ ನೋಡ್ರಿ. ಯಾವುದು ನಶಿಸಿಕೊಂಡು ಹೊಂಟೈತಲ್ಲ ಅದನ್ನ ಎತ್ತಿ ಹಿಡಿಯುವಂತ ಕಾಯಕವನ್ನ, ಕೆಲಸವನ್ನ ಯಾರು ಮಾಡಾಕತ್ತಾರ ಅಂದ್ರ ಅಜ್ಜವ್ರು ಮಾಡಾಕತ್ತಾರ. ವಚನ ಸಂಸ್ಕೃತಿ ಇದನ್ನ ಹೇಳೋಕ್ಕಿಂತ ಪೂರ್ವದೊಳಗ ನಾನೊಂದು ನಿಮಗೆ ಇತ್ತೀಚೆ ಈಗ ಒಂದು ಕ್ಷಣದ ಹಿಂದೆ ಒಂದು ಮಾತು ಹೇಳಿದೆ. ಏನ್ ಹೇಳಿದೆ ರೀ? ಎಲ್ಲ ತಾಯಂದರಿಗೆ ಶರಣರಿಗೆ ಶರಣಾರ್ಥಿಗಳು ಅಂತ ಹೇಳಿದೆ. ನೀವೇನ್ ಅನ್ಬೇಕ್ರಿ? ಹೊಳ್ಳಿ ಗಪ್ ಕೂಡ್ಬೇಕನ್ರಿ? ಅಪ್ಪವ್ರ ನಿಮ್ಮ ಪುರ್ತಕ್ಕೆ ನೀವು ಹೇಳ್ರಿ, ನಮ್ಗೇನು ಸಂಬಂಧ ಇಲ್ಲ. ಜೋರ್ ಅಂತೀರಿ, ಅಲ್ಲಿ ಹಿಂದಿದ್ದವ್ರು ಶರಣರ ಅಂತೀರಿ. ಪ್ರಜ್ಞಾವಂತ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಹೌದು, ಇದ ನೋಡ್ರಿ, ವಚನ ಸಂಸ್ಕೃತಿ ಅಂದ್ರೆ ಇದೆ, ವಚನ ಅನುಭವ ಅಂದ್ರೆ ಇದೆ, ವಚನಾಮೃತ ಅಂದ್ರೆ ಇದೆ. ವಚನ ಸಂಸ್ಕೃತಿಯನ್ನು ಈ ನಾಡಿನೊಳಗೆ ಬಿತ್ತೋದು ಅಂದ್ರೆ ಇದೆ. ವಚನ ಸಂಸ್ಕೃತಿ ಹೇಗೆ ಕಡಿಮೆ ಆಗ್ತಿದೆ, 12ನೇ ಶತಮಾನದೊಳಗೆ ವಚನ ಸಂಸ್ಕೃತಿಯ ಕ್ರಾಂತಿ ಹೆಂಗ ಮೊಳಗ್ತು ಅನ್ನುವಂಥ ವಿಚಾರವನ್ನ ನಾವೆಲ್ಲರೂ ಕೂಡ ಈ ಪ್ರವಚನದ ಮೂಲಕ ತಿಳಿದುಕೊಳ್ಳೋಣ.
ಅದಕ್ಕಿಂತ ಪೂರ್ವದೊಳಗೆ ಪ್ರತಿನಿತ್ಯವೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಇವತ್ತು ಒಂದು ಸ್ವಲ್ಪ ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾರ್ಥನೆಗೆ ಮುನ್ನುಡಿಯನ್ನು ಇವತ್ತು ಹಾಡಿ ನಾಳೆಯಿಂದ ಆ ಪ್ರಾರ್ಥನೆಯನ್ನು ಮುನ್ನಡೆಸಿಕೊಂಡು ಹೋಗೋಣ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ, ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ, ಶರಣರ ಮಹಿಮೆಯ ಪಾಡಿ, ಶರಣರ ಮಹಿಮೆಯ ಪಾಡಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ, ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ, ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ, ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ, ಶರಣರ ಮಹಿಮೆಯ ಪಾಡಿ, ಶರಣರ ಮಹಿಮೆಯ ಪಾಡಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಭಕ್ತಿ ಭಂಡಾರಿ ಬಸವಣ್ಣನ್ಯಾದ ಕಲ್ಯಾಣ ಪುಣ್ಯದ ನಾಡು, ಭಕ್ತಿ ಭಂಡಾರಿ ಬಸವಣ್ಣನಿಂದ ಕಲ್ಯಾಣ ಪುಣ್ಯದ ನಾಡು. ವೈರಾಗ್ಯ ನಿಧಿಯ ಕಾಲಮ ಪ್ರಭುದೇವ, ವೈರಾಗ್ಯ ನಿಧಿಯ ಕಾಲಮ ಪ್ರಭುದೇವ, ಶರಣರು ಮೆರೆದಂತ ನಾಡು, ಶರಣರು ಮೆರೆದಂತ ನಾಡು, ಶರಣರು ಮೆರೆದಂತ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಮಡಿವಾಳ ಮಾಚಯ್ಯ ಶಿವಭಕ್ತ ಹರಳಯ್ಯ, ಶರಣರು ಮೆರೆದಾತ ನಾಡು. ಮಡಿವಾಳ ಮಾಚಯ್ಯ ಶಿವಭಕ್ತ ಹರಳಯ್ಯ, ಶರಣರು ಮೆರೆದಂತ ನಾಡು. ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ, ಉದಯದ ಕಲ್ಯಾಣ ನಾಡು, ಉದಯದ ಕಲ್ಯಾಣ ನಾಡು, ಉದಯದ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಗಕ್ಕಾಯ್ತು ಕಲ್ಯಾಣ, ನಮಗಾಯ್ತು ಕಲ್ಯಾಣ, ಕನ್ನಡ ಕಲ್ಯಾಣವಾಯ್ತು. ಜಗಕ್ಕಾಯ್ತು ಕಲ್ಯಾಣ, ನಮಗಾಯ್ತು ಕಲ್ಯಾಣ, ಕನ್ನಡ ಕಲ್ಯಾಣವಾಯ್ತು. ಸಕಲರ ಕಲ್ಯಾಣ ತೋರುವ ಈ ಊರು, ಸಕಲರ ಕಲ್ಯಾಣ ತೋರುವ ಈ ಊರು, ಶಾಪುರ ಪಟ್ಟಣವಾಯ್ತು, ಶಾಪುರ ಪಟ್ಟಣವಾಯ್ತು, ಶಾಪುರ ಪಟ್ಟಣವಾಯ್ತು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ, ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ, ಶರಣರ ಮಹಿಮೆಯ ಪಾಡಿ, ಶರಣರ ಮಹಿಮೆಯ ಪಾಡಿ.